ಜಾತ್ಯತೀತ ಜನತಾ ದಳದ ಮುಖಂಡರು ಹಿರಿಯರು ಶ್ರೀಮಾನ್ ದೇವೇಗೌಡರು. ನಾನು ಅವರು ಸಮಕಾಲೀನ ವಯಸ್ಸಿನಲ್ಲಿ, ನನಗಿಂತ 6 ತಿಂಗಳು ದೊಡ್ಡವರು, 6 ತಿಂಗಳು ಅಷ್ಟೇ. ದೇವೇಗೌಡರು ಪ್ರಧಾನಿ ಆದಂತ, ಅವ್ರು ಪ್ರಧಾನಿ ಆಗಬೇಕಾದ್ರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ವತಿಯಿಂದ ನಾನು ಪಾರ್ಲಿಮೆಂಟ್ ಸದಸ್ಯನಾಗಿದ್ದೆ. ನಾನು ಮುಖ್ಯಮಂತ್ರಿ ಬಿಟ್ಟ ಮೇಲೆ ಆಗ ವಿರೋಧ ಪಕ್ಷ ಕುತ್ಕೊಂಡು ಜ್ಯೋತಿ ಬಸು ಮುಖ್ಯಮಂತ್ರಿ ಆಗಲಿ ಅಂದ್ವಿ, ನನಗೆ ಬೇಡ ಅಂದ್ರು. ಲಲ್ಲೂ ಪ್ರಸಾದ್ ಯಾದವ್ ಕೇಳಿದ್ವಿ, ಬೇಡ ಅಂದ್ರು. ಮುರಾನ್ ಸಿಂಗ್ ಯಾದವ್ ಕೇಳಿದ್ವಿ, ಬೇಡ ಅಂದ್ರು. ಆಗ ಧೈರ್ಯ ಮಾಡಿ ಒಪ್ಕೊಂಡವರು ದೇವೇಗೌಡ ಒಬ್ಬರೇ. ಅವರು ಒಪ್ಪಿದ್ರು ಪ್ರಧಾನಿ. 11 ತಿಂಗಳಿರ್ಬಹುದು ರೈತರು ಜನಸಾಮಾನ್ಯರ ಬಗ್ಗೆ ಅವ್ರ ವಿಚಾರಧಾರೆಯನ್ನಿಟ್ಟು ಮಾಡಿದ್ರು. ನಾವು ಪಾರ್ಲಿಮೆಂಟ್ ಸದಸ್ಯರಾಗಿ ವಿರೋಧ ಪಕ್ಷ ಕೂತ್ಕೊಂಡು ಅವ್ರಿಗೆ ಬೆಂಬಲ ಕೊಟ್ಟು ಪ್ರಧಾನಿ ಮಾಡಿದ್ವಿ. ಯಾತಕ್ಕಂದ್ರೆ ಡಾಕ್ಟರ್ ಅಮ್ಮನವರು ಯಾರು ಹೇಳ್ತಕ್ಕಂಥ ಒಂದು ಮಾತು ಅದೇನಂತಂದ್ರೆ, ಮೊನ್ನೆ ಜನತಾದಳ ಸೇರ್ಬೇಕಾದ್ರೆ ಭಾರಿ ಮಾಧ್ಯಮ ಮಿತ್ರರು ಟಿವಿ ಪೇಪರ್ ಎಲ್ಲ ಇದ್ರು. ಒಂದು ಮಾತನ್ನು ಹೇಳಿದೆ, ಲೋಯಾರವರು ಜಯಪ್ರಕಾಶ್ ನಾರಾಯಣ್ ಅವರು ಹೇಳಿರ್ತಕ್ಕಂಥ ಒಂದು ಮಾತು ಏನ್ ಹೇಳಿದ್ರು ಅಂತಂದ್ರೆ, ಈ ದೇಶದಲ್ಲಿರ್ತಕ್ಕಂಥ ಬಡಜನ ಜಾಸ್ತಿ ತುಂಬಿ ಹೋಗಿದೆ, ಅವ್ರು ಉದ್ಧಾರ ಆಗಬೇಕು ಇದ್ರೆ ಹೊಲದಲ್ಲಿ ನೇಗಿಲ ಹಿಡಿದು ಉಳುಮೆ ಮಾಡ್ತಕ್ಕಂಥ ಒಬ್ಬ ರೈತರ ಮಗ ಪ್ರಧಾನಿ ಆದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ. ಇದಕ್ಕೆ ಅನುಗುಣವಾಗಿ ದೇವೇಗೌಡರು ಹರದನಹಳ್ಳಿಯ ದೇವೇಗೌಡ ಹಾಸನ ಜಿಲ್ಲೆ ನಮ್ಮ ಮಗ ರೈತರು, ಒಬ್ಬ ರೈತರ ಮಗ ಈ ದೇಶಕ್ಕೆ ಪ್ರಧಾನಿ ಮಾಡಬೇಕು ಅಂತಕ್ಕಂಥ ಉತ್ಕಟ ಇಚ್ಛೆ ನಮ್ಮೆಲ್ಲರೂ ಕೂಡ ಬಂದೇ ಅವ್ರು ಪ್ರಧಾನಿ ಮಾಡಿದ್ದಾರೆ. ಆಗ ಭಾರತ ಸರ್ಕಾರ ಉಳಿಲಿಲ್ಲ, ಹಲವಾರು ಪಕ್ಷ ಸೇರಿದಾಗ ವ್ಯತ್ಯಾಸ ಬರ್ತವೆ. ಅದು ಇದ್ದಾಗ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡೇ ಬಂದಿರ್ತಕ್ಕಂಥ ದೇವೇಗೌಡಜಿಯವರು ಅವರೊಂದ್ಸಾರಿ ಚುನಾವಣೆ ತೋರಿಸಿದ್ರು, ಬೇರೆ ಎಲ್ಲರೂ ಸುಮ್ಮನಿದ್ರು. ನಾನು ಒಬ್ಬನೇ ಮಾತ್ರ ನಾ ಬಾಗಿ ಹೇಳಿದವನು. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವ್ರು, ರೈತರ ಮಗ ಇದ್ದಂಥವ್ರು, ಅಂತವ್ರನ್ನ ಈ ದೇಶದ ಜನ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರ ಇರ್ಬೋದು ಅಂತವ್ರು ಸೋಲಿಸಬಾರ್ದಾಗಿತ್ತು, ಗೆಲ್ಲಿಸಬೇಕಾಗಿತ್ತು, ಪಾರ್ಲಿಮೆಂಟ್ ಕುಂಡಿಸಬೇಕಾಗಿತ್ತು. ತಪ್ಪು ಮಾಡಿದ ಜನ ಅಂತಕ್ಕಂಥ ಮಾತನ್ನು ಹೇಳಿದವನು ನಾವೊಬ್ಬನೇ ಆ ಕಾಲದಲ್ಲಿ ಹೇಳಿದೆ. ನಾನು ಇದು ನಾ ಸಂದರ್ಶನ ಎಲ್ಲಿದ್ದು ಕೂಡ ಇಟ್ಕೊಂಡು ಬಂದಿದ್ದೆ ನಾನು. ಅದಕ್ಕಾಗಿ ದೇವೇಗೌಡಜಿಯವರು ನಮ್ಮ ಮನೆಗೆ ಬರ್ತಾನೆ, ಅವ್ರ ಮನೆಗೆ ಹೋಗ್ತಾನೆ. ನಾ ಯಾವುದೇ ಬೇರೆ ಪಕ್ಷ ಇದ್ದಾಗಲೂ ಕೂಡ ಕುಮಾರಸ್ವಾಮಿ ನಮ್ಮ ಮನೆಗೆ ಬರ್ತಾನೆ, ಅಲ್ಲಿ ಅವ್ರ ಮನೆಗೆ ಹೋಗ್ತಾನೆ. ದೇವೇಗೌಡರು ಕುಮಾರಸ್ವಾಮಿ ನಾವು ಕುತ್ಕೊಂಡು ಒಟ್ಟೊಟ್ಟಿಗೆ ನಾವೆಲ್ಲ ವಿಚಾರಧಾರೆಗಳನ್ನ ಜನಸಾಮಾನ್ಯ ಪರವಾಗಿ ಚರ್ಚೆ ಮಾಡ್ತೇವೆ.